Hi, hello, welcome to YouTube classes with me Swati Mohan, and the class is for second semester BCom subject Cost Accounting. ಮೊನ್ನೆ 2 ಡೇಸ್ ಬ್ಯಾಕ್ ನಾನು ಹೋಮ್ವರ್ಕ್ ಕ್ವೆಶನನ್ನು ಕಳಿಸಿದೆ. ಕ್ವೆಶನ್ ಪೇಪರ್ ಅಂದರೆ ಕಳೆದ ವರ್ಷದ ಕ್ವೆಶನ್ ಪೇಪರಿನ ಹೋಮ್ವರ್ಕ್ ಕ್ವೆಶನನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ದೆ. ಹರ್ಷಿತಾ ಒಬ್ಬಳು ಕರೆಕ್ಟಾಗಿ ಸಾಲ್ವ್ ಮಾಡಿ ಪ್ರಾಬ್ಲಮನ್ನು ಕಳಿಸಿದ್ರು. ಇಬ್ಬರು ಏನೋ ಪ್ರಾಬ್ಲಮನ್ನು ಕಳಿಸಿದ್ದಷ್ಟೇ, ಇನ್ಯಾರೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿಲ್ಲ. ಪ್ರಾಬ್ಲಮ್ಸ್ ಮಾಡ್ತಾ ಇರೋರಿಗೆ ವೆರಿ ಗುಡ್, ಮಾಡದೇ ಇರೋರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡಿ. ಶಾರ್ಟಲ್ಲಿ ಎಕ್ಸಾಮ್ಸ್ ಇದೆ. ಓಕೆ, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊನ್ನೆ ಮಾಡಿದ್ರಲ್ಲ ಕ್ವೆಶನ್ ಪೇಪರ್ ಮಾಡೆಲ್ ಅಂತೀನಿ, 2019 ಕ್ವೆಶನ್ ಪೇಪರ್ ಏನಿದೆ ಕಾಸ್ಟ್ ಅಕೌಂಟಿಂಗ್ದು, ಅದರ ಪ್ರಾಬ್ಲಮ್ ಏನಿತ್ತಲ್ಲ ಅದೇ ರೀತಿಯಾದಂತಹ ಪ್ರಾಬ್ಲಮನ್ನು ಇವತ್ತು ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಆ ಪ್ರಾಬ್ಲಮ್ ನೋಡಿ ಪ್ಯಾನಿಕ್ ಆಗಿದ್ದೀರೋ ಅವರೆಲ್ಲರಿಗೂ ಇಲ್ಲೊಂದು ಸಲ್ಯೂಷನ್ ಇದೆ. ಈಸಿ ಪ್ರಾಬ್ಲಮ್. ಮೋಸ್ಟ್ ಪ್ರಾಬಬ್ಲಿ ಈ ರೀತಿಯಾದಂತಹ ಪ್ರಾಬ್ಲಮನ್ನು ನಿಮ್ಮ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ದಯವಿಟ್ಟು ಪ್ರಾಬ್ಲಮ್ಮನ್ನು ಗಮನ ಇಟ್ಟು ನೋಡಿ ತಿಳ್ಕೊಂಡು ಕಲ್ತ್ಕೊಳ್ಳಿ. ಒಂದು ವಿಶೇಷವಾದಂತಹ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಇದರಲ್ಲಿ. ಏನು ಆ ಅಡ್ಜಸ್ಟ್ಮೆಂಟು ಅಂತ ನೋಡಿಕೊಂಡು ತಿಳ್ಕೊಂಡು ಕಲ್ತ್ಕೊಳ್ಳಿ. ಮಾಡ್ತಾ ಬರೋಣ ಪ್ರಾಬ್ಲಮನ್ನು. ಓಕೆ, ಫಸ್ಟಿಗೆ ಕ್ವೆಶನನ್ನು ಓದ್ಕೊಳ್ಳಿ. ಇಂಟ್ರೊಡಕ್ಷನ್ನೇ ಹೆಚ್ಚು ಕಡಿಮೆ 1.5 ನಿಮಿಷ ಹೇಳ್ಬಿಟ್ಟಿದ್ದೀನಿ. ಸರಿ, ಇವಾಗ ನಾವು ಪ್ರಾಬ್ಲಮನ್ನು ಮಾಡ್ತಾ ಬರೋಣ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ತ್ಕೊಂಡ್ರೆ ತುಂಬ ಸುಲಭ. ಓಕೆ, ಪ್ರಾಬ್ಲಮ್ ಶುರು ಮಾಡಿಬಿಡೋಣ. ಈ ಪ್ರಾಬ್ಲಮಲ್ಲಿ ಏನಪ್ಪ ಅಂದರೆ, ಈ ಪ್ರಾಬ್ಲಮ್ ಕ್ವಶನನ್ನು ಓದ್ತಾ ಹೋಗ್ತೀನಿ. ಒನ್ ಸೆಕೆಂಡ್. ಫ್ರಮ್ ದ particulars for the production of 2000 saving machines of North Engineering Co. Limited for the year 2018. Cost of materials 1600, wages 2400, manufacturing expenses 1000, salary 1200, rent rate insurance 20,000, selling expense 60,000, general expense 40,000, sales 8 lakh rupees. Okay, the company plans to manufacture 3,000 saving machine during 2019. 2018 2000 ಸೇವಿಂಗ್ ಮಿಷಿನನ್ನು ಪ್ರೊಡಕ್ಷನ್ ಮಾಡಿದೆ. ಕಂಪನಿಯವರು 2019ಕ್ಕೆ 3000 ಸೇವಿಂಗ್ ಮಿಷಿನನ್ನು ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರಂತೆ. ಯು ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಸ್ಟೇಟ್ಮೆಂಟ್ ಶೋಯಿಂಗ್ ದಿ ಪ್ರೈಸ್ ಅಟ್ ವಿಚ್ ಮಿಷಿನ್ ವುಡ್ ಬಿ ಸೋಲ್ಡ್. ಆಯಿತಾ, ಸ್ಟೇಟ್ಮೆಂಟನ್ನು ನಾವು ಶೋ ಮಾಡಬೇಕು, ಎಷ್ಟು ರೇಟಿಗೆ ನಾವು ಸೇಲ್ ಮಾಡಬೇಕು ಅಂತ. ಸೋಲ್ಡ್. ಸೊ ಆಸ್ ಟು ಶೋ ಅ ಪ್ರಾಫಿಟ್ ಆಫ್ 10% ಆನ್ ಸೆಲ್ಲಿಂಗ್. 10%ಅನ್ನು ಅವರೇ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಅದಕ್ಕೇನು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಫ್ರಮ್ ದ ಅಡಿಷ್ನಲ್ ಇನ್ಫಾರ್ಮೇಷನ್ ಈಸ್ ಸಪ್ಲೈಡ್ ಟು ಯು. ಈ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಕ್ಕೆ ಕೊಡ್ತಾರೆ ಅಂದರೆ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡೋದಕ್ಕೆ ಉಪಯೋಗ ಆಗಲಿ ಅಂತ ಕೊಡ್ತಾರೆ. ಪ್ರೈಸ್ ಆಫ್ ಮೆಟೀರಿಯಲ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೈಸ್ ಅಂದರೆ ಇನ್ಕ್ರೀಸ್, ರೈಸ್ ಬೈ 20%. ಈ ಕಾಸ್ಟ್ ಆಫ್ ಮೆಟೀರಿಯಲ್ ಇಲ್ಲಿದೆ ನೋಡಿ. ಕಾಸ್ಟ್ ಆಫ್ ಮೆಟೀರಿಯಲ್ ಇಲ್ಲಿದೆಯಲ್ಲ, ಈ ಒಂದು ಮೆಟೀರಿಯಲ್ ಮೇಲೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್, ಮುಂದಿನ ವರ್ಷದ 2019ನೇ ಇಸ್ವಿಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟಲ್ಲಿ ಮೆಟೀರಿಯಲ್ ಮೇಲೆ ಈ ಓಲ್ಡ್ ಕಾಸ್ಟ್ ಜೊತೆಗೆ ನ್ಯೂ ಕಾಸ್ಟ್ 20%ಅನ್ನು ರೈಸ್ ಮಾಡಬೇಕಂತೆ. ಆಯಿತಾ. ವೇಜಸ್ ರೇಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಶೋ ಇನ್ಕ್ರೀಸ್ ಇನ್ 5%. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದಪ್ಪ ಅಂದರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಅಂದರೂ ಅದೇ, ಮ್ಯಾನುಫ್ಯಾಕ್ಚರಿಂಗ್ ಅಂದರೂ ಅದೇ. ವಿಲ್ ರೈಸ್ ಇನ್ ದ ಪ್ರಪೋರ್ಷನ್ ಅಂದರೆ 2 ಸೇರಿ. ಆಯಿತಾ. ಟು ಬಿ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಆಯಿತಾ. ಸೊ ಇಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಮತ್ತು ವೇಜಸ್ ಎರಡರ ಕಾಂಬಿನೇಷನಲ್ಲಿ ಎಷ್ಟು ಬಂದಿದೆಯೋ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸಿಗೆ ತೊಗೋಬೇಕಂತೆ. ಸೊ ಇಲ್ಲಿ 1 lakh ಬೇರೆ ಇದೆ. ಏನು ಅಡ್ಜಸ್ಟ್ಮೆಂಟ್ ಅಂತ ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ಬಿ ಸೇಮ್.
ಇಲ್ಲೇನಿದೆ ನೋಡಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60,000 ಡಿವೈಡೆಡ್ ಬೈ 2,000 ಮಾಡಿದ್ರೆ ಎಷ್ಟು ಬರುತ್ತೋ ಯೂನಿಟು ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲೂ ಸೇಮ್ ಇರುತ್ತಂತೆ. ಇಲ್ಲೊಂದು ವಿಶೇಷವಾದಂತಹ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಅನ್ಎಫೆಕ್ಟೆಡ್ ಬೈ ದ ರೈಸ್ ಇನ್ ಔಟ್ಪುಟ್. ಅಂದರೆ ಇಲ್ಲಿ ಹೋದ ವರ್ಷ 2,000 ಯೂನಿಟನ್ನು ಪ್ರೊಡಕ್ಷನ್ ಮಾಡಿದ್ದಾರೆ. ಮುಂದಿನ ವರ್ಷ 2019ನೇ ಇಸ್ವಿಯಲ್ಲಿ 3,000 ಮಾಡ್ತಿದ್ದಾರೆ. 3,000 ಮಾಡಿದ್ರೂ ಅಂದರೆ 3,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿದ್ರೂ ಕೂಡ ನಿಮಗೆ ಔಟ್ಪುಟ್ ಎಕ್ಸ್ಪೆನ್ಸಸ್, ರೆಂಟ್, ರೇಟ್, ಟ್ಯಾಕ್ಸಸ್ ಅದ್ರ ಮೇಲೆ ನಿಮಗೆ ಈ 20,000ಅಲ್ಲಿ ಏನು ವ್ಯತ್ಯಾಸ ಆಗೋಲ್ಲ. ನೀವು 2,000 ಮಿಷಿನ್ ಆದರೂ ಪ್ರೊಡಕ್ಷನ್ ಮಾಡಿ, 3,000 ಪ್ರೊಡಕ್ಷನ್ ಮಾಡಿ, 4,000 ಪ್ರೊಡಕ್ಷನ್ ಮಾಡಿ, ಆದರೆ ರೆಂಟ್, ರೇಟ್, ಇನ್ಶೂರೆನ್ಸ್ ಮತ್ತು ಅದರ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಆ 20,000 ಹಾಗೆ ಇರುತ್ತೆ, ಟೋಟಲ್ ಕಾಸ್ಟಲ್ಲಿ 20,000 ಹಾಗೆ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕಾಸ್ಟ್ ಪರ್ ಯೂನಿಟನ್ನು ತೊಗೋಬೇಕು ಅಂತ ಪ್ರಾಬ್ಲಮನ್ನು ಮಾಡ್ತಾ ತಿಳ್ಕೊಳ್ಳೋಣ. ಇದಿಷ್ಟು ಪ್ರಾಬ್ಲಮ್, ಸುಲಭವಾದಂತಹ ಪ್ರಾಬ್ಲಮನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಸಲ್ಯೂಷನ್ ಇದು. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ 2,000 ಸೇವಿಂಗ್ ಮೆಷಿನ್. ನಿಮಗೆ ಇಲ್ಲೊಂದು ಹೇಳಲೇಬೇಕು ನೋಡಿ, ಪ್ರಾಬ್ಲಮ್ ಪೂರ ತೋರಿಸ್ಬಿಡ್ತೀನಿ. ಇದು ಈ ಒಂದೇ ಸ್ಟೆಪ್ಪಲ್ಲಿ ಮಾಡಿದ್ದೀವಿ. ಈ ಪ್ರಾಬ್ಲಮನ್ನು ಇನ್ನೊಂದು ಚೂರು ಮೇಲೆ ಹೋಗ್ಬಿಡೋಣ. ಓಕೆ, ಕಾಣಿಸ್ತಿದೆಯಲ್ಲ? ಸೊ ಈ ಪ್ರಾಬ್ಲಮಲ್ಲಿ ಏನಾಯಿತು ಅಂದರೆ, ಇಲ್ಲಿ ನಾವು ಯೂಶ್ವಲಾಗಿ ಸ್ಟೆಪ್ 1 ಮತ್ತು ಸ್ಟೆಪ್ 2 ಅಂತ ಮಾಡ್ತಿದ್ವಿ. ಸ್ಟೆಪ್ 1 ಇಲ್ಲಿವರೆಗೂ ಮಾಡಿಬಿಟ್ಟು ಸ್ಟಾಪ್ ಮಾಡಿ, ಇದಕ್ಕೆ ನಾವು ಓಪನಿಂಗ್ ಸ್ಟಾಕ್ಗೆ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಡ್ ಕರೆಂಟ್ ಇಯರ್ ಪ್ರೊಡಕ್ಷನ್ ಅಂತ ಹೇಳಿ ಇದನ್ನು ಮಾಡಿ ಆಮೇಲೆ ನಾವು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆಮೇಲೆ ಪ್ರಾಬ್ಲಮನ್ನು ಒಂದು ಸೆಕೆಂಡ್ ಹೇಳ್ತೀನಿ. ಓಕೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವು ಪ್ರಾಫಿಟಿಗೆ ಬೇರೆ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾಯಿದ್ವಿ, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಬೇರೆ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾಯಿದ್ವಿ. ಈ ಒಂದು ಪರ್ಟಿಕ್ಯುಲರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಏನು ಕೊಟ್ಟಿಲ್ಲ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರೋ ಕಾರಣ ಆಮೇಲೆ ಇದನ್ನು ನಾವು ಹೀಗೆ ತೊಗೊತೀವಿ. ಅಂದರೆ ಎರಡನ್ನೂ ಒಂದೇ ಪ್ರಾಬ್ಲಮಾಗಿ ಮಾಡ್ತೀವಿ. ಸ್ಟೆಪ್ 1ನೂ ಸ್ಟೆಪ್ 1 ಮತ್ತು ಸ್ಟೆಪ್ 2 ಎರಡನ್ನೂ ಒಟ್ಟಿಗೆ ಮಾಡ್ತೀವಿ ಈ ಪ್ರಾಬ್ಲಮಲ್ಲಿ. ಯಾಕೆ ಅಂತ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಏನೂ ಕೊಟ್ಟಿಲ್ದಿರೋ ಕಾರಣ ಇದನ್ನು ಹೀಗೆ ಮಾಡ್ತೀವಿ. ಅರ್ಥ ಆಯ್ತಾ? ಸರಿ, ಪ್ರಾಬ್ಲಮನ್ನು ಮಾಡ್ತಾ ಬರೋಣ. ಇಲ್ಲಿ ನೋಡಿ, ಮೆಟೀರಿಯಲ್ಸನ್ನು 1,60,000 ಇತ್ತು, ಡಿವೈಡೆಡ್ ಬೈ 2,000 ಮಾಡಬೇಕು. 2018 1,60,000 ಡಿವೈಡೆಡ್ ಬೈ 2,000 ಮಾಡಿದಾಗ ನಮಗೆ 80 ರೂಪೀಸ್ ಬರುತ್ತೆ. ಅರ್ಥ ಆಯ್ತಾ? ಸೊ 80 ರೂಪೀಸ್ ಬರುತ್ತೆ. 80 ರೂಪೀಸನ್ನು ಹೀಗೆ ಮಾಡ್ತಾ ಹೋಗ್ತೀವಿ. ಇದು ಒಂದು ಪ್ರಾಬ್ಲಮ್. ಒಂದೇ ಒಂದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ತೋರಿಸಿದ್ದೀನಿ, ಪ್ರತಿ ಸಲ ತೋರಿಸಲ್ಲ. ಕ್ಯಾಲ್ಕುಲೇಟ್ರಲ್ಲಿ ಮಾಡಿದ್ರೆ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಡೈರೆಕ್ಟ್ ವೇಜಸ್ 2,40,000 ಇದೆ. ಪರ್ ಯೂನಿಟ್ ನಿಮಗೆ 2,000 ಡಿವೈಡ್ ಮಾಡಿದ್ರೆ 120 ಬರುತ್ತೆ. ಪ್ರೈಮ್ ಕಾಸ್ಟ್ ಅಂದರೆ ಇದು ಎರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ ಸಿಗೋದು ಪ್ರೈಮ್ ಕಾಸ್ಟ್. ಅದನ್ನು 2,000ಗೆ ಡಿವೈಡ್ ಮಾಡಿದ್ರೆ ಈ ರೀತಿ ಸಿಗುತ್ತೆ. ಪ್ರೈಮ್ ಕಾಸ್ಟಿಗೆ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡ್ತೀವಿ. ಅದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂದರೆ ನಥಿಂಗ್ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಅದು 1,00,000 ರೂಪೀಸ್ ಇದೆ. ಡಿವೈಡೆಡ್ ಬೈ 2,000 ಮಾಡಿದ್ರೆ 50 ರೂಪೀಸ್ ಬರುತ್ತೆ. ವರ್ಕ್ ಕಾಸ್ಟ್, ಪ್ರೈಮ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಸಿಗೋದು ವರ್ಕ್ ಕಾಸ್ಟ್, ಗೊತ್ತಿರೋದೆ ಆಯಿತಾ? ಅದನ್ನು ಡಿವೈಡೆಡ್ ಬೈ 2,000 ಮಾಡ್ತೀವಿ. ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸ್ಯಾಲರಿ, ರೆಂಟ್, ರೇಟ್, ಟ್ಯಾಕ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ಇದೆಲ್ಲನೂ ನಾವು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ತೊಗೊಂಡು 2,000ಗೆ ಡಿವೈಡ್ ಮಾಡ್ತೀವಿ. ಇದಿಷ್ಟು ಪ್ರಾಬ್ಲಮಲ್ಲಿ ಬಂದಿರುತ್ತೆ. ಮುಂದೆ ಹೋಗೋಣ. ಓಕೆ, ಈಗ ನೋಡಿ, ಅದೇ ಅಲ್ಲಿ ಓಪನಿಂಗ್ ಸ್ಟಾಕು, ಫಿನಿಶ್ಡ್, ಕ್ಲೋಸಿಂಗ್ ಸ್ಟಾಕು ಏನು ಕೊಟ್ಟಿಲ್ಲದೆ ಇರೋ ಕಾರಣ ಇದೇ ಪ್ರಾಬ್ಲಮಲ್ಲಿ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಕಾಸ್ಟ್ ಆಫ್ ಸೇಲ್ಸನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 60,000, ಕಾಸ್ಟ್ ಪರ್ ಯೂನಿಟ್
30 rupees ಅಂದರೆ ಡಿವೈಡೆಡ್ ಬೈ 2000 ಯೂನಿಟ್ ಮಾಡಿದ್ರೆ ಇಷ್ಟು. ಕಾಸ್ಟ್ ಆಫ್ ಸೇಲ್ಸ್ ಬಂದು 7,40,000 rupees 370. ನಂತರ ಪ್ರಾಫಿಟ್ ಹೆಂಗೆ ಮಾಡ್ತೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ ಈಗ 8 lakh rupees ಮೈನಸ್ 7.40 lakh rupees ಮಾಡಿದ್ರೆ ನಿಮಗೆ 60,000 rupees ಬರುತ್ತೆ. ಅರ್ಥ ಆಯ್ತಾ? ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಿ ಬರ್ತಿದ್ದೀವಿ. ನಮಗೆ ಪ್ರಾಬ್ಲಮಲ್ಲಿ 8 lakh rupees ಸೇಲ್ಸ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ನಾವೆಲ್ಲ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಎಲ್ಲನೂ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಇದಿಷ್ಟು ಫಸ್ಟ್ ಸ್ಟೆಪ್ಪು ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ? ಎಲ್ರಿಗೂ ಈಸಿಯಾಗಿ ಬರೋ ಅಂಥದ್ದು ಫಸ್ಟ್ ಸ್ಟೆಪ್ಪು. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಈಗಾಗಲೇ ಹೇಳಿರೋಂಗೆ ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು ಎರಡನ್ನೂ ಕಂಬೈನ್ ಮಾಡಿ ಒಂದೇ ಸ್ಟೆಪ್ಪಾಗಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ನಮಗೆ ಇಂಪಾರ್ಟೆಂಟಾಗಿ ಬರಬೇಕಾಗಿರುವಂಥದ್ದು ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಅಂತ. ಏನಪ್ಪ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಅಂದರೆ, ಅವರು ಹೋದ ವರ್ಷದ ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡು, ಕಾಸ್ಟ್ ಪರ್ ಯೂನಿಟ್ ಎಲ್ಲ ಇಟ್ಕೊಂಡು, ಈ ವರ್ಷ ಕೆಲವೊಂದು ಚೇಂಜಸ್, ಕೆಲವೊಂದು ಫ್ಲಕ್ಚುಯೇಷನ್ಸನ್ನು, ಈ ಕೆಲವೊಂದರಲ್ಲಿ ಎಕ್ಸ್ಪೆನ್ಸಸ್ಸು ಎಲ್ಲನೂ ಆ್ಯಡ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನೇಂದ್ರಲ್ಲೆಲ್ಲ ಜಾಸ್ತಿ ಆಗುತ್ತೆ, ಪ್ರೈಸ್ ಯಾವ್ಯಾವ್ದ್ರಲ್ಲಿ ಜಾಸ್ತಿ ಆಗುತ್ತೋ ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಈ ವರ್ಷ ಮುಂದೆ 3,000 ಮಿಷಿನರಿ ಪ್ರೊಡ್ಯೂಸ್ ಮಾಡೋದಕ್ಕೆ ಇವತ್ತಿನ ದಿನ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಮಾಡುವಂಥದ್ದು ಎಸ್ಟಿಮೇಷನ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ 3,000 ಸೀವಿಂಗ್ ಮಿಷಿನ್ ಡ್ಯೂರಿಂಗ್ ದಿ 2019. ಎಸ್ಟಿಮೇಷನ್ ಅಂದರೆ ಅಂದಾಜು ಲೆಕ್ಕ ಹಾಕೋ ಅಂಥದ್ದು ಪ್ರೊಡಕ್ಷನ್ ಮಾಡೋದಕ್ಕೂ ಮೊದಲು. ಹೋದ ವರ್ಷ 2,000 ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದ್ರಿಂದ ಈ ವರ್ಷ 3,000ಕ್ಕೆ ಎಷ್ಟೆಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ತಾ ಬರೋಣ. ಸೊ ನಾವು ಒಂದನ್ನು ದಯವಿಟ್ಟು ಗಮನಿಸಬೇಕು ನೀವು. ಈ ಒಂದು ಪ್ರಾಬ್ಲಮಲ್ಲಿ ಯಾವಾಗ್ಲೂ ಹೋದ ವರ್ಷದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟಲ್ಲಿ ಮೊದಲಿಗೆ ಅಂದರೆ ಮೊದಲಿಗೆ ನಿಮಗೆ ಇದಿರುತ್ತೆ, ಅಂದರೆ ಟೋಟಲ್ ಕಾಸ್ಟ್ ಇರುತ್ತೆ. ಆಮೇಲೆ ಕಾಸ್ಟ್ ಪರ್ ಯೂನಿಟನ್ನು ಹೋದ ವರ್ಷದ ಕಾಸ್ಟ್ ಶೀಟಲ್ಲಿ ಮಾಡ್ತೀರಾ. ಬಟ್ ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲಿ ಏನಪ್ಪ ಮಾಡ್ತೀರಾ ಅಂತ ಅಂದರೆ, ಈ ವರ್ಷ ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲಿ ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ಇರುತ್ತೆ. ಆಮೇಲೆ 3,000 ಯೂನಿಟ್ ಎಷ್ಟು ಜೊತೆ ಯೂನಿಟ್ ಬೇಕೋ ಅದ್ರ ಜೊತೆ ಮಲ್ಟಿಪ್ಲೈಯನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಡಿವೈಡ್ ಮಾಡ್ತೀವಿ, ಇದರಲ್ಲಿ ಮಲ್ಟಿಪ್ಲೈಯನ್ನು ಮಾಡ್ತೀವಿ. ಈಗ ಬನ್ನಿ ನೋಡ್ತಾ ಹೋಗೋಣ. ಮೆಟೀರಿಯಲ್ಸ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಮೆಟೀರಿಯಲ್ಸ್ ಎಷ್ಟಿತ್ತು ಅಂತ ಅಂದರೆ, ಓಲ್ಡ್ ಕಾಸ್ಟ್ ಪರ್ ಯೂನಿಟ್ 80 rupees ಇತ್ತು ಅಲ್ವಾ? 80 rupees ಓಲ್ಡ್ ಕಾಸ್ಟ್ ಪರ್ ಯೂನಿಟ್ ಇತ್ತು. ಅದನ್ನು ನೀವು ಅಲ್ಲಿ ಬರ್ಕೋಬೇಕು. ಇಲ್ಲಿ ಬರೀವಾಗ ಓಲ್ಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಬರಿಬೇಕು. ಹಂಗೆ ಬರಿಬೇಕು. ಅಲ್ಲಿ ಬರ್ದಿಲ್ಲ ಅಷ್ಟೇ, ಪ್ರಿಂಟೆಡಲ್ಲಿ ಬಂದಿಲ್ಲ. ಓಲ್ಡ್ ಕಾಸ್ಟ್ ಪರ್ ಯೂನಿಟ್ 80 rupees ಆ್ಯಡ್ ಇನ್ಕ್ರೀಸ್ ಅಂತ ಅವ್ರು ಕೊಟ್ಟಿದ್ದಾರೆ. ಆ್ಯಡ್ 20% ಇನ್ಕ್ರೀಸ್. 20% ಇನ್ಕ್ರೀಸ್ ಹೆಂಗೆ ಮಾಡಬೇಕು ಅಂದರೆ, 80 into 20% ಮಾಡಿದ್ರೆ ನಿಮಗೆ ಬರೋದು 16 rupees. 16 rupees ಬರುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕ್ಲೀನಾಗಿ ಪ್ರಾಬ್ಲಮನ್ನು ಅರ್ಥ ಆಗೋ ರೀತಿ ಕೊಟ್ಟಿದ್ದಾರೆ. ಆ್ಯಡ್ ಮಾಡಿದಾಗ ನಮಗೆ ಎಸ್ಟಿಮೇಷನ್ ಗೊತ್ತಾಗುತ್ತೆ. ಮೆಟೀರಿಯಲ್ಗೆ 96 rupees ಪರ್ ಯೂನಿಟ್ ಆಗುತ್ತೆ. ಆ ಪರ್ ಯೂನಿಟನ್ನು 3,000 ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಏನಿದೆ, ಈ ಡೈರೆಕ್ಟ್ ವೇಜಸ್ಸು ಓಲ್ಡ್ ಕಾಸ್ಟ್ ಪರ್ ಯೂನಿಟ್ ಹೋದ ವರ್ಷದ ಡೈರೆಕ್ಟ್ ವೇಜಸ್ 120 rupees ಇದೆ. ಈ ವರ್ಷ 5% ಇನ್ಕ್ರೀಸ್ ಆಗುತ್ತೆ. ಸೊ 5% ಇನ್ಕ್ರೀಸ್ ಆಗೋದ್ರಿಂದ ಹೋದ ವರ್ಷದ 120 ಜೊತೆ ಈ ವರ್ಷ ಇನ್ಕ್ರೀಸ್ ಆಗೋ 5% ಹಿಂಗೆ ಬರೆದ್ರೆ ನಮಗೆ ₹6 ಗೊತ್ತಾಗುತ್ತೆ. ಸೊ 120 ಪ್ಲಸ್ 6 rupees ಮಾಡಿದ್ರೆ 126 rupees ಈ ವರ್ಷದ ಕರೆಂಟ್ ರೇಟ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು 3,000 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಇನ್ನು ಪ್ರಪೋರ್ಷನನ್ನು ಕಂಡುಹಿಡಿಬೇಕು. ಸೊ ಈ ಪ್ರಪೋರ್ಷನ್ ಹೇಗೆ ಕಂಡುಹಿಡಿಯೋದಂತ ತೋರಿಸ್ಕೊಟ್ಟು, ಇಲ್ಲಿ ನೋಡಿ ಒಂದು ಕ್ವಶನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್
ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ದಿ ಪ್ರಪೋರ್ಷನ್ ಟು ಬಿ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ರೈಸ್ ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಎಷ್ಟಪ್ಪ ಆಗುತ್ತೆ ಅಂದರೆ ಪ್ರಪೋರ್ಷನ್ ಅಂದರೆ ಎರಡೂ ಸೇರಿ ಕಂಬೈನ್ಡ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದರ ಕಂಬೈಂಡ್ ಯಾವುದ್ರದ್ದು? ಕಾಸ್ಟ್ ಆಫ್ ಮೆಟೀರಿಯಲ್ ಮತ್ತು ವೇಜಸ್. ಇದೆರಡೂ ಸೇರಿ ಎಷ್ಟು ಇನ್ಕ್ರೀಸ್ ಆಗುತ್ತೋ, ಎರಡೂ ಸೇರಿ ಅಂದರೆ ಇವಾಗ ಕಾಸ್ಟ್ ಆಫ್ ಮೆಟೀರಿಯಲ್ 20%, ಆಮೇಲೆ ವೇಜಸ್ ರೇಟು 5%, ಎರಡೂ ಸೇರಿ ಎಷ್ಟಾಯಿತು? 25%. ಇದೆರಡೂ ಸೇರಿ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅಷ್ಟು ಇನ್ಕ್ರೀಸ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಚೆನ್ನಾಗಿ ಈಸಿಯಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದನ್ನು ನಾವಿಟ್ಕೊಂಡು ಇವಾಗ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ಈಗ ಪ್ರಾಬ್ಲಮಲ್ಲಿ ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ಮಟೀರಿಯಲ್ಸ್ 20%, ಡೈರೆಕ್ಟ್ ವೇಜಸ್ 5%, ಅಲ್ಲಿಗೆ 25% ಆಗುತ್ತೆ. ಈ 25% ಪ್ರೈಮ್ ಕಾಸ್ಟ್, ಅಂದರೆ ಈ ಟೋಟಲ್ ಬರುತ್ತೆ ನೋಡಿ, 96 ರೂಪೀಸ್ ಮತ್ತು 126 ರೂಪೀಸ್. 96 ರೂಪೀಸ್ 126 ರೂಪೀಸ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಇದೆ 222 ರೂಪೀಸ್. ಇಷ್ಟು ಗೊತ್ತಾಗಲ್ವಾ ಮ್ಯಾಮ್ಗೆ ಅನ್ಕೋಬೇಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನ ನನ್ನದು. 222 ರೂಪೀಸ್ ಇಂಟು 25% ಮಾಡಿದ್ರೆ ನಿಮಗೆ 55 ರೂಪೀಸ್ 50 ಪೈಸಾ ಬರುತ್ತೆ ಪ್ರೈಮ್ ಕಾಸ್ಟ್ ಮೇಲೆ. ಇಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಏನು ಅಮೌಂಟ್ ಬರುತ್ತೋ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಪರ್ ಯೂನಿಟ್ ಏನು ಬರುತ್ತೋ ಅದನ್ನು ತಗೋಬೇಡಿ. ಅದನ್ನು ತಗೊಳ್ಳೋದ್ರ ಬದಲಾಗಿ ಪ್ರೈಮ್ ಕಾಸ್ಟ್ ಮೇಲೆ, ಇಲ್ಲಿದೆಯಲ್ಲ ಪ್ರೈಮ್ ಕಾಸ್ಟ್ ಮೇಲೆ ನೀವು ತಗೋಬೇಕು ಅಮೌಂಟನ್ನು. ಪ್ರೈಮ್ ಕಾಸ್ಟ್ ಮೇಲೆ 25%, ಇದರ ಕಾಂಬಿನೇಷನಲ್ಲಿ ನೀವು ತಗೋಬೇಕು. ಇದನ್ನು ತಗೊಂಡ್ರೆ ನಿಮಗೆ ಬರೋದು ವರ್ಕ್ ಕಾಸ್ಟ್ 277 ರೂಪೀಸ್ 50 ಪೈಸಾ ಇಂಟು 3000 ಯೂನಿಟ್. ಎಲ್ಲನೂ 3000 ಯೂನಿಟಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಇನ್ನು ಮುಂದೆ ಹೋಗೋಣ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇದೊಂದು ಭಾಳ ಇಂಪಾರ್ಟೆಂಟಾಗಿ ಕಲಿಬೇಕಾಗಿರೋದು. ನೀವು ಒಂದು ನಿಮಿಷ ಕ್ವೆಶನಿಗೆ ಹೋಗಿ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದರೆ ರೆಂಟ್, ರೇಟ್, ಇನ್ಶೂರೆನ್ಸ್, ಆಮೇಲೆ ಸ್ಯಾಲರೀಸು, ಆಮೇಲೆ ಜನರಲ್ ಎಕ್ಸ್ಪೆನ್ಸಸ್ಸು, ಇವೆಲ್ಲ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟು, ಅಂದರೆ ಅಡ್ಜಸ್ಟ್ಮೆಂಟ್ ಅಂದರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅಂತ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸಿಗೆ ಕೊಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಪ್ರೈಸ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ಸಿಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಇನ್ನು ಮಿಕ್ಕಿರುವ ಎಲ್ಲ ಎಕ್ಸ್ಪೆನ್ಸಸ್ಸಿಗೂ ಔಟ್ಪುಟ್ಟಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ, ಅದು 2000 ಇದ್ದಿದ್ದು ಈಗ 3000 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೂ ಈ ಒಂದು ರೇಟಲ್ಲಿ, ಈ ಒಂದು ಟೋಟಲ್ ಅಮೌಂಟ್ ತೋರಿಸ್ತೀನಿ ನೋಡಿ. ಈ ಟೋಟಲ್ ಅಮೌಂಟಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಮುಂದೆ ಸ್ಯಾಲರಿ, ಮುಂದಿನ ವರ್ಷ ಸ್ಯಾಲರಿ ಏನೂ ಚೇಂಜಸ್ ಇಲ್ಲ, 1,20,000 ಇರುತ್ತೆ. ರೆಂಟ್, ರೇಟ್, ಇನ್ಶೂರೆನ್ಸ್ ಅದು ಏನು ಚೇಂಜಸ್ ಇಲ್ಲ, ರೆಂಟ್ ಅಷ್ಟೇ ಇರುತ್ತೆ 20,000. ಜನರಲ್ ಎಕ್ಸ್ಪೆನ್ಸಸ್ಸು ಕೂಡ 40,000 ಇರುತ್ತೆ ಅಂತ ಹೇಳಿ ನಿಮಗೆ ಇಲ್ಲಿ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ಔಟ್ಪುಟ್ಟಲ್ಲಿ ಏನೇ ವ್ಯತ್ಯಾಸ ಆದರೂ ಇಲ್ಲಿ ಅದು ಏನೂ ಕೂಡ ಮ್ಯಾಟರ್ ಆಗಲ್ಲ. ಹಾಗಿದ್ದಾಗ ಪ್ರಾಬ್ಲಮಲ್ಲಿ ನಾವು ಹೇಗೆ ಮಾಡಬೇಕು, ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟಲ್ಲಿ ಹೇಗೆ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅನ್ಎಫೆಕ್ಟೆಡ್ ಬೈ ರೈಸ್ ಇನ್ ಔಟ್ಪುಟ್ ಅಂದರೆ ಈ ಟೋಟಲ್ ಕಾಲಮಲ್ಲಿ ಸೇಮ್ ಹಾಕ್ಕೊತೀರಾ. 1,20,000 ಹಾಕ್ಕೊತೀರಾ, ಇಲ್ಲಿ 20,000 ಇಲ್ಲಿ ಹಾಕ್ಕೊತೀರಾ. ರೆಂಟ್, ರೇಟ್, ಇನ್ಶೂರೆನ್ಸ್ 40,000 ಇಲ್ಲಿ ಹಾಕ್ಕೊತೀರಾ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀವು ಪರ್ ಯೂನಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 1,20,000 ಡಿವೈಡೆಡ್ ಬೈ 3,000 ಮಾಡಿದಾಗ ನಿಮಗೆ 40 ರೂಪೀಸ್ ಬರುತ್ತೆ. ಅರ್ಥ ಆಯ್ತಾ? 3 1s 3 4s ಅಲ್ಲಿಗೆ 40,000 ರೂಪೀಸ್ ಬರುತ್ತೆ. ಆಯಿತಾ? ಆ ರೀತಿ ಮಾಡಬೇಕು. ಆದರೆ ನಮಗೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ ಅಲ್ವಾ? ಕಾಸ್ಟ್ ಪರ್ ಯೂನಿಟ್ ಇಲ್ಲೆಲ್ಲ ಕಡೆ ಚೇಂಜ್ ಆಗುತ್ತೆ. ಆದರೆ ಕಾಸ್ಟ್ ಪರ್ ಯೂನಿಟ್
ಇಲ್ಲಿ ಟೋಟಲ್ ಕಾಸ್ಟಲ್ಲಿ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟ್ ಇದು ಸೇಮೇ ಇರುತ್ತೆ, ಬಟ್ ಕಾಸ್ಟ್ ಪರ್ ಯೂನಿಟ್ ಇದೆಲ್ಲ 3000ಗೆ ಡಿವೈಡ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ಅನ್ಎಫೆಕ್ಟೆಡ್ ಬೈ ದ ರೈಸ್ ಇನ್ ಔಟ್ಪುಟ್ ಅಂತ. ಇದು ರೆಂಟ್ ರೇಟ್ ಟ್ಯಾಕ್ಸಸ್. ಇದು 20,000ಗೂ ನಾವು 3000ಅಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಬರೋದು ಸೇಮ್ 6 ರೂಪೀಸ್ ರೆಂಟ್ ರೇಟ್ ಇನ್ಶೂರೆನ್ಸ್. ಓಕೆ, 20,000 ಡಿವೈಡೆಡ್ ಬೈ 3000 ಮಾಡಿದ್ರೆ ನಿಮಗೆ 666 ಪಾಯಿಂಟ್ ಸಮಥಿಂಗ್ ಬರುತ್ತೆ, 667 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೋಗೋಣ. 40,000 ಡಿವೈಡೆಡ್ ಬೈ 3000 ಮಾಡಿದ್ರೆ 13 ರೂಪೀಸ್ 33 ಪೈಸಾ ಬರುತ್ತೆ. ಇದನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಇನ್ನು ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ಅನ್ಚೇಂಜ್ಡ್ ಅಂತ. ಅಂದರೆ ಇಲ್ಲಿ ಟೋಟಲ್ ಔಟ್ಪುಟ್ಟಿಗೆ ಎಫೆಕ್ಟ್ ಆಗಲ್ಲ ಅನ್ನೋದು ಈ ಒಂದು ಅಡ್ಜಸ್ಟ್ಮೆಂಟ್ನ ಅರ್ಥ. ಬಟ್ ಅದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಎಷ್ಟಿದೆಯೋ ಅಷ್ಟೇ ಇದೆ ಅಂದರೆ ನಾವು ಅಷ್ಟೇ ತಗೋಬೇಕು ಅಂತ ಅರ್ಥ. ಸೊ 30 ಇಂಟು 3000 ಮಾಡಿದ್ರೆ 30 ರೂಪೀಸ್ ಇಂಟು 3000 ಮಾಡಿದ್ರೆ ಸೇಮ್. ಏನಪ್ಪ ಅದರ ಅರ್ಥ ಅಂದರೆ ನಂಗೆ ಮೊನ್ನೆ ಅಭಿ ಫೋನ್ ಮಾಡಿ ಕೇಳ್ದ, ಮಿಸ್ ಪರ್ ಯೂನಿಟ್ ರಿಮೇನ್ ಅನ್ಚೇಂಜ್ಡ್ ಅಂದರೆ ಏನು ಅಂತ. ಅನ್ಚೇಂಜ್ಡ್ ಅಂದರೆ ಇಲ್ಲಿ ಏನು ಇದೆಯೋ, ಅಂದರೆ ಇಲ್ಲಿ ಪರ್ ಯೂನಿಟ್ ಏನಿದೆಯೋ ಅದನ್ನೇನೂ ಚೇಂಜಸ್ ಆಗಿಲ್ಲ, ಇನ್ಕ್ರೀಸೂ ಆಗಿಲ್ಲ, ಡಿಕ್ರೀಸೂ ಆಗಿಲ್ಲ. ಇಲ್ಲಿ ಏನಿದೆಯೋ ಇದನ್ನು ಹಾಗೇ ತೊಗೋಬೇಕು. 30 ರೂಪೀಸ್ನ ನೀನು ಅಲ್ಲೇನು ಖರ್ಚು ಮಾಡ್ತೀಯೋ ಅದನ್ನು ಹಾಗೇ ತೊಗೋಬೇಕು ಅನ್ನೋದು ಇಲ್ಲಿಯ ಅರ್ಥ ಅಷ್ಟೇ. ಅಭಿ ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ನೀನು ವಿಡಿಯೋ ಕೇಳ್ತಾ ಇದ್ರೆ. ಸೊ 30 ಇಂಟು 3000 ಇಷ್ಟಾಗುತ್ತೆ. ಇನ್ನು ನಮ್ಮ ಆ್ಯಸ್ ಯೂಶ್ವಲ್ ಕ್ಯಾಲ್ಕುಲೇಷನ್ ಕಾಸ್ಟ್ ಆಫ್ ಸೇಲ್ಸನ್ನು ಮಾಡಿದ್ದೀವಿ. ಕಾಸ್ಟ್ ಆಫ್ ಸೇಲ್ಸ್ ಆಮೇಲೆ ಪ್ರಾಫಿಟ್ ಆನ್ ಸೇಲ್ಸ್ 10% ಅವರೇ ಕೊಟ್ಬಿಟ್ಟಿದ್ರು. 10% ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಇಲ್ಲಿ ನಮ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಗೊತ್ತಿಲ್ಲದೆ ಇರೋ ಕಾರಣ, ಸೇಲ್ಸ್ ಎಷ್ಟಾಗಿದೆ ಗೊತ್ತಿಲ್ಲದೆ ಇರೋ ಕಾರಣ ನಾವೇನು ಮಾಡ್ತೀವಿ ಅಂತ ನಾವು ಎಲ್ಲ ಕ್ಲಾಸಲ್ಲೂ ಮಾಡಿರೋ ಅಂಥದ್ದೇ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು 100. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿತ್ತು, ಪ್ರಾಫಿಟ್ ಪರ್ಸೆಂಟೇಜ್ ಕ್ವೆಶನಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಕ್ವೆಶನಲ್ಲಿ ತೋರಿಸ್ಬಿಡ್ತೀನಿ. ಪ್ರಾಫಿಟ್ ಪರ್ಸೆಂಟೇಜ್ ಕ್ವೆಶನಲ್ಲಿ 10% ಆನ್ ಸೆಲ್ಲಿಂಗ್ ಪ್ರೈಸ್. 10% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾವು ಮಾಡೋ ಈಕ್ವೇಷನನ್ನು ಹಾಕ್ಕೊಳ್ಳೋಣ. ಸೊ ಈಸಿಯಾಗಿ ಒಂದು ಈಕ್ವೇಷನ್ ಹೇಳ್ಕೊಡ್ತೀನಿ. 10 ಪ್ರಾಫಿಟ್ ಇದು, ಆಮೇಲೆ 100 ಮೈನಸ್ 10 ಇಂಟು 100%. ಓಕೆ, ಆವಾಗ ಮಾಡಿದಾಗ 10 ಡಿವೈಡೆಡ್ ಬೈ 90 ಇಂಟು 100% ಬರುತ್ತೆ. ಹಂಗೆ ಮಾಡಿದ್ರೆ ನಮಗೆ 11.11% ಬರುತ್ತೆ. ಇದಕ್ಕೆ ಏನಪ್ಪ ಈಕ್ವೇಷನ್ ಅಂತ ನಿಮಗೆ ಕಳೆದ ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ಇದು ಮಾಡೋದು ಭಾಳ ಸುಲಭ, ಅರ್ಥ ಆಯ್ತಾ? ಇದನ್ನೆಲ್ಲ ಸುಮಾರು ಸಲ ನಾವು ಮಾಡಿದ್ದೀವಿ. 1/9 ಬರುತ್ತೆ ಅಥವಾ 1/9 ಬರುತ್ತೆ ಆನ್ ಕಾಸ್ಟ್, ಅರ್ಥ ಆಯ್ತಾ? ಇದು ಮಾಡಿದ್ದೀವಿ. ಮಾಡಿಲ್ಲದೆ ಇರೋರಿಗೂ ಈಗ ತೋರಿಸಿದ್ದೀನಿ. ಆನ್ ಸೇಲ್ಸ್ 10% ಆನ್ ಸೇಲ್ಸ್. ಸೊ ಈಗ ನಾವು ಮಾಡಬೇಕಾಗಿರೋದು 11.11%. ಇಲ್ಲಿ ಮಾಡಿದ್ವಲ್ಲ ಇದು ಆಯಿತಾ? 10% ಕೊಟ್ಟಿದ್ರು, 10% ಏನು ಕೊಟ್ಟಿದ್ರಲ್ವಾ? ಸೊ 10% ಪ್ರಾಫಿಟ್ ಇದೆ, 100% ಸೇಲ್ಸ್ ಇದೆ. 100% ಸೇಲ್ಸ್ ಇದೆ, 100% ಸೇಲ್ಸ್ ಇದ್ದು 10% ಪ್ರಾಫಿಟ್ ಇದೆ ಅಂದರೆ ಅಲ್ಲಿಗೆ 90% ಕಾಸ್ಟ್ ಆಗುತ್ತೆ, ಅರ್ಥ ಆಯ್ತಾ? ಇದನ್ನು ನಾವಿಲ್ಲಿ ಮಾಡಿದ್ದೀವಿ. ಸೊ ಇದನ್ನು ಹಿಂಗೆ ಮಾಡಿದ್ರೆ ನಮಗೆ 11.11% ಬರುತ್ತೆ. ಈಗ ನಾವೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ 367.50 ಪೈಸಾ ಇಂಟು 11.11% ಮಾಡಬೇಕು. ಮಾಡಿದಾಗ ನಮಗೆ ಬರೋದು 40 ರೂಪೀಸ್ 83 ಪೈಸಾ. ಇದನ್ನು 11.11% ಆನ್ ಕಾಸ್ಟ್ ಮೇಲೆ ಮಾಡ್ತೀವಿ. 10% ಆನ್ ಸೇಲ್ಸ್ ಮಾಡಿದ್ರೂ ಕೂಡ ಸೇಮ್ ಬರುತ್ತೆ. ಸೊ 40 ರೂಪೀಸ್ 10% ಆನ್ ಸೇಲ್ಸ್ ಅಂದರೆ ಏನು? 10% ಆನ್ ಸೇಲ್ಸ್ ಅಂದರೆ 408.33 ಇಂಟು 10%. ಇದು ನಮಗೆ
ಸರಿಯಾಗಿ ಬಂತಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಂತಹ ಒಂದು ಅಷ್ಟೆ, ಬಂತಾ ಅಂತ ಒಂದು ವೆರಿಫಿಕೇಷನ್ ಅಷ್ಟೇ. ಬಟ್ ಇದನ್ನು ನಾವು ಈ ರೀತಿ ಈಗಾಗಲೇ ಮಾಡಿದ್ವಲ್ಲ ಕಾಸ್ಟ್ ಆನ್ ಸೇಲ್ಸ್, ಅದ್ರ ಮೇಲೇ ಮಾಡಬೇಕು. ಅದ್ರ ಮಾಡಿದ್ರೇ ಕರೆಕ್ಟಾಗಿ ಬರೋದು. ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ತುಂಬ ಸುಲಭ, ಇಂಪಾರ್ಟೆಂಟ್ ಪ್ರಾಬ್ಲಮ್. 10 ಮಾರ್ಕ್ಸಿಗೆ 15 ಮಾರ್ಕ್ಸಿಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.